ಹಾಯ್, KCET ಆಪ್ಷನ್ ಎಂಟ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ತುಂಬಾ ಸಲ ಕೇಳ್ತಾ ಇದ್ರು. ವಿಷಯ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನೀವು ಕಾಲೇಜ್ಗಳ ಹೆಸರನ್ನ ವೆಬ್ಸೈಟ್ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಪ್ರಯಾರಿಟಿ ಪ್ರಕಾರ ಯಾವುದೇ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋದಿರಲ್ಲ, ಸರಿನಾ? ಜಸ್ಟ್ ನಿಮಗೆ ಯಾವ್ಯಾವ ಕಾಲೇಜಸ್ ಇಷ್ಟ ಅದನ್ನ, ಅದೇ ರೀತಿ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು. ನೀವು ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆದಾಗ ಕಾಲೇಜ್ಗಳು, ಆ ಕಾಲೇಜಲ್ಲಿ ಇರುವಂತಹ ಎಂಜಿನಿಯರಿಂಗ್ ಬ್ರಾಂಚಸ್, ಹಾಗೆ ನಿಮಗೆ ಬೇಕಾಗಿರುವಂತಹ ಕೋರ್ಸಸ್ ಅದೆಲ್ಲ ತೋರಿಸ್ತಾ ಇರುತ್ತೆ. ನಿಮಗೆ ಬೇಕಾಗಿರುವಂತಹ ಕೋರ್ಸ್ಗಳನ್ನ ಸರ್ಚ್ ಮಾಡ್ತೀರಾ, ಅಲ್ಲಿ ಕಾಣುತ್ತೆ, ಅದನ್ನ ಆಡ್ ಮಾಡ್ತಾ ಹೋಗೋದು. ಬಟ್ ನಿಮ್ಮ ಪ್ರಯಾರಿಟಿ ಪ್ರಕಾರ ಆಡ್ ಮಾಡೋದಿರುತ್ತೆ, ಯಾವುದೇ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋದು ಇರಲ್ಲ. ಈಗ ಯಾವ ಡಾಕ್ಯುಮೆಂಟ್ ಬೇಕು ಅದನ್ನ ತಿಳ್ಕೊಳ್ಳೋದಾದ್ರೆ ಮೊದಲದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದ್ರ ಮೇಲೆ ಸೀಕ್ರೆಟ್ ಕೀ ಇರುತ್ತಲ್ವಾ, ಆ ಸೀಕ್ರೆಟ್ ಕೀ ನೀವು ಪಾಸ್ವರ್ಡ್ ಬದಲಿಗೆ ಅಂದ್ರೆ ID ಪಾಸ್ವರ್ಡ್ ಏನಿರುತ್ತೆ ಅದರಲ್ಲಿ ID ಏನಿರುತ್ತೆ ಅದು ನಿಮ್ಮ CET ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅದನ್ನ ಎಂಟರ್ ಮಾಡ್ತೀರಾ. ಬಟ್ ಪಾಸ್ವರ್ಡ್ ಬದಲಿಗೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಸೀಕ್ರೆಟ್ ಕೀಯನ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕು, ಅಥವಾ ಸೀಕ್ರೆಟ್ ಕೀ ಅನ್ನಷ್ಟೇ ನಿಮ್ಮ ಬಳಿ ಇದ್ರೂ ಕೂಡ ನೀವು ಲಾಗಿನ್ ಆಗೋದಕ್ಕೆ ಆಗತ್ತೆ. ನಂತರ ಕಾಲೇಜ್ಗಳ ಲಿಸ್ಟ್ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿ ಅದನ್ನ ತೆಗೆದುಕೊಂಡು ಹೋಗಿ. ಡಾಕ್ಯುಮೆಂಟ್ ಅಂತ ಮತ್ತೇನು ಹೆಚ್ಚಿನದು ಬೇಕಾಗಲ್ಲ. ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳ ಲಿಸ್ಟ್ ಅಥವಾ ಕೋರ್ಸ್ಗಳ ಲಿಸ್ಟ್ ಅದನ್ನ ಮಾಡ್ಕೊಂಡು ಹೋಗ್ತೀರಾ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜನ್ನ ಎಂಟರ್ ಮಾಡೋದಕ್ಕೆ. ಅದ ನಂತರ ಲಾಗಿನ್ ಆಗೋದಕ್ಕೋಸ್ಕರ ನಿಮ್ಮ ಬಳಿ CET ನಂಬರ್ ಅಥವಾ CET ಅಪ್ಲಿಕೇಶನ್ ನಂಬರ್ ಇರಬೇಕು, ಹಾಗೆ ಸೀಕ್ರೆಟ್ ಕೀ ಇದ್ರೆ ಆಯ್ತು, ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೋದು. ಮತ್ತೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನೋ ಬೇಕಂತಿರಲ್ಲ. ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗೋದು ಮುಂದೆ ಕಾಲೇಜ್ ಅಲಾಟ್ ಆದಮೇಲೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಹೋಗ್ತಿರಲ್ವಾ, ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಪ್ಷನ್ ಎಂಟ್ರಿಗೆ ಹೆಚ್ಚಿನದಾಗಿ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಇರಲ್ಲ. ಈಗ ಕಾಲೇಜ್ಗಳ ಲಿಸ್ಟನ್ನು ಮಾಡಿಕೊಂಡು ರೆಡಿ ಇಟ್ಕೋಬೇಕು ಅಂತ ಹೇಳಿದೆ. ನಿಮಗೆ ಇದುವರೆಗೆ ಕಾಲೇಜ್ ಲಿಸ್ಟ್ ಹೇಗೆ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಮಾಡಿದ್ದೆ, ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಇರುತ್ತೆ. ವಿಡಿಯೋ ನೋಡ್ಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.